ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಕೆಬಿಜೆಎನ್ಎಲ್ಇ ಬಸನಗೌಡ ಮನೆ ಕಚೇರಿ ಸೇರಿ ಲೋಕಾಯುಕ್ತ ದಾಳಿ. ರಾಯಚೂರು ಸೇರಿ 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ 7 ಕಡೆ ದಾಳಿ. 30 ಎಕರೆ ಜಮೀನು, ಪೆಟ್ರೋಲ್ ಬಂಕ್, ಬಾರ್ ಸೇರಿ ಆಸ್ತಿಗಳ ಮೇಲೆ ಲೋಕಾಯುಕ್ತರ ದಾಳಿ. ರಾಯಚೂರು ಜೂನ್ 8 ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕೆಬಿಜೆಎನ್ಎಲ್ ದೇವದುರ್ಗ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಸನಗೌಡ ಅವರ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ಬೆಳಿಗ್ಗೆಯೇ ಭರ್ಜರಿ ಕಾರ್ಯಾಚರಣೆ ನಡೆಸಿದರು. ರಾಯಚೂರು, ಬಳ್ಳಾರಿ, ವಿಜಯನಗರ, ಹೊಸಪೇಟೆ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ 7 ತಂಡಗಳು ದಾಳಿ ನಡೆಸಿ ಮನೆ, ಕಚೇರಿ, ಪೆಟ್ರೋಲ್ ಬಂಕ್, ಬಾರ್, ರೆಸ್ಟೋರೆಂಟ್, ಗೋದಾಮು ಹಾಗೂ ತೋಟದ ಮನೆ ಸೇರಿದಂತೆ ವಿವಿಧ ಆಸ್ತಿಗಳ ದಾಖಲೆಗಳನ್ನು ಪರಿಶೀಲಿಸಿದರು. ರಾಯಚೂರು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಡಿವೈಎಸ್ಪಿ ಸೇರಿದಂತೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಬೆಳಗ್ಗೆಯಿಂದಲೇ ಆರಂಭವಾದ ಈ ಕಾರ್ಯಾಚರಣೆಯಲ್ಲಿ ಬ್ಯಾಂಕ್ ಖಾತೆಗಳು, ಭೂ ದಾಖಲೆಗಳು, ಆಸ್ತಿ ಪತ್ರಗಳು, ಹಣಕಾಸು ವ್ಯವಹಾರಗಳು ಸೇರಿದಂತೆ ವಿವಿಧ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ದಾಳಿ ನಡೆದ ಸ್ಥಳಗಳಲ್ಲಿ ರಾಯಚೂರಿನ ಎಚ್ಆರ್ಬಿ ಲೇಔಟ್ನ ನಿವಾಸ, ದೇವದುರ್ಗ ತಾಲೂಕಿನ ಚಿಕ್ಕ ಹೊನ್ನಕುಣಿಯ ಕೆಬಿಜೆಎನ್ಎಲ್ ಕಚೇರಿ, ಯಕ್ಲಾಸಪುರದಲ್ಲಿ ಮನೆಗಳು, ಸೆಲೆಬ್ರಿಟಿ ಗಾರ್ಡನ್, ತೋಟದ ಮನೆ, ಬೈಪಾಸ್ ರಸ್ತೆಯಲ್ಲಿರುವ ಪತ್ನಿ ಅನಿತಾ ಶೆಟ್ಟಿ ಹೆಸರಿನ ಶ್ರೀ ಫಿಲ್ಲಿಂಗ್ ನಾಯರ್ ಪೆಟ್ರೋಲ್ ಬಂಕ್, ಅದರ ಪಕ್ಕದಲ್ಲಿರುವ ಪ್ರಿನ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಗೋದಾಮು ಸೇರಿವೆ. ಪ್ರಾಥಮಿಕ ತನಿಖೆಯಲ್ಲಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪದ ಕೃಷ್ಣಾ ನದಿ ದಂಡೆಯಲ್ಲಿ ಸುಮಾರು 30 ಎಕರೆ ಕೃಷಿ ಜಮೀನು ಖರೀದಿಸಿರುವುದು ಪತ್ತೆಯಾಗಿದ್ದು, ಅದರ ಮೂಲ ಹಾಗೂ ದಾಖಲೆಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಾಗೂ ಅಕ್ರಮ ಆಸ್ತಿ ಸಂಪಾದನೆ ಕುರಿತು ಆರೋಪಗಳ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಇಲಾಖೆಯಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ. ತನಿಖೆ ಪೂರ್ಣಗೊಂಡ ಬಳಿಕ ವಶಪಡಿಸಿಕೊಂಡ ದಾಖಲೆಗಳು ಹಾಗೂ ಅಕ್ರಮ ಆಸ್ತಿಯ ಮೌಲ್ಯದ ಕುರಿತು ಲೋಕಾಯುಕ್ತ ಇಲಾಖೆ ಅಧಿಕೃತ ಮಾಹಿತಿ ನೀಡುವ ಸಾಧ್ಯತೆ ಇದೆ. ದಾಳಿ ನಡೆದ ಪ್ರಮುಖ ಸ್ಥಳಗಳು ರಾಯಚೂರು ಎಚ್ಆರ್ಬಿ ಲೇಔಟ್, ಬಸವನಗೌಡ ನಿವಾಸ, ಚಿಕ್ಕ ಹೊನಕುಣಿ, ದೇವದುರ್ಗ ಕೆಬಿಜೆಎನ್ಎಲ್ ಕಚೇರಿ, ಯಕ್ಲಾಸಪುರ ಸೆಲೆಬ್ರಿಟಿ ಗಾರ್ಡನ್, ಯಕ್ಲಾಸಪುರ ಶಿವನಗೌಡ ಅವರ ಅರಮನೆ, ಯಕ್ಲಾಸಪುರ ದೊಡ್ಡನಗೌಡ ಅವರ ಮನೆ, ಯಕ್ಲಾಸಪುರ ಶರಣಗೌಡ ಅವರ ಮನೆ, ಯಕ್ಲಾಸಪುರ ಸಮೀಪ ತೋಟದ ಮನೆ, ರಾಯಚೂರು ಬೈಪಾಸ್ ರಸ್ತೆ ಅನಿತಾ ಶೆಟ್ಟಿ ಹೆಸರಿನ ಶ್ರೀ ಫಿಲ್ಲಿಂಗ್ ನಾಯರ ಪೆಟ್ರೋಲ್ ಬಂಕ್, ಪ್ರಿನ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಪಕ್ಕದ ಗೋದಾಮು, ಜಾಲಹಳ್ಳಿ, ದೇವದುರ್ಗ ಕೃಷ್ಣಾ ನದಿ ದಂಡೆಯ 30 ಎಕರೆ ಜಮೀನಿನ ದಾಖಲೆ ಪರಿಶೀಲನೆ. ದಾಳಿಯ ಪ್ರಮುಖ ಅಂಶಗಳು: 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಕಾರ್ಯಾಚರಣೆ, 7 ಲೋಕಾಯುಕ್ತ ತಂಡಗಳ ಭಾಗವಹಿಸಿಕೆ, 30ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪದಡಿ ದಾಳಿ, ಮನೆ, ಕಚೇರಿ, ಪೆಟ್ರೋಲ್ ಬಂಕ್, ಬಾರ್, ಗೋದಾಮು, ತೋಟದ ಮನೆಗಳಲ್ಲಿ ಶೋಧ, ಬ್ಯಾಂಕ್, ಭೂ ಹಾಗೂ ಆಸ್ತಿ ದಾಖಲೆಗಳ ಪರಿಶೀಲನೆ, ನೀರಾವರಿ ಇಲಾಖೆಗಳಲ್ಲಿ ಅಕ್ರಮ ಬಗ್ಗೆಯೂ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.